ತನ್ನ ಹೆಸರು ಹೊರಗಡೆ ಬರಬಾರದು ಅಂತ 30 ಲಕ್ಷ ಡೀಲ್ ಕೊಡ್ತಾರೆ. ಆದರೂ ಈ ಪ್ರಕರಣದಲ್ಲಿ ದರ್ಶನ್ ಹೆಸರು ಹೊರಗೆ ಬಂದದ್ದು ಹೇಗೆ? ಇನ್ಫ್ಯಾಕ್ಟ್ ಎರಡು ವಿಚಾರ. ಒಂದು, ಬಾಡಿಯನ್ನ ಕರೆಕ್ಟಾಗಿ ಡಿಸ್ಪೋಸ್ ಮಾಡಿ ಯಾರಿಗೂ ಗೊತ್ತಾಗದ ಹಾಗೆ ಅಂತ ಇವರು ತಗೊಂಡೋಗೋದನ್ನು ಎಲ್ಲೋ ಬಿಸಾಕ್ ಬಂದಿದ್ದಾರೆ. ದರ್ಶನ್ ಹೆಸರನ್ನೂ ಹೇಳಿದ್ದಾರೆ. ಸೊ ಆತ ಮಾಡಿದ ಪ್ಲಾನ್ ಕಂಪ್ಲೀಟ್ ಫ್ಲಾಪ್ ಆಗಿದೆ. ದರ್ಶನ್ ಸಿಕ್ಕಿಬಿದ್ದಿದ್ದು ಹೇಗೆ ಅಂತ, ರೇಣುಕಾಸ್ವಾಮಿ ಹತ್ಯೆ ಬಳಿಕ ಸಿಕ್ಕಂತಹ ಸುಳಿವು ಒಂದೇ ಒಂದು ಸ್ಕಾರ್ಪಿಯೋ ಕಾರ್, ಅದು ಸುಳಿವನ್ನು ಕೊಡುತ್ತೆ. ಏನು, ಯಾವ ರೀತಿ ಇದು ಸುಳಿವನ್ನು ಕೊಡುತ್ತೆ ಅಂದರೆ, ರೇಣುಕಾಸ್ವಾಮಿ ಹತ್ಯೆ ಬಳಿಕ 5 ಆ್ಯಕ್ಚುಲಿ 2 ಕಾರುಗಳ ಸುಳಿವು ಸಿಗುತ್ತೆ. 2 ಕಾರುಗಳ ಸುಳಿವು ಸಿಗುತ್ತೆ. ಒಂದು ವೈಟ್ ಕಲರ್ ಕಾರ್, ಮತ್ತೊಂದು ಬ್ಲ್ಯಾಕ್ ಕಲರ್ ಕಾರ್. ಶೆಡ್ಗೆ ಬಂದು ಹೋದ ಮೇಲೆ ಜೀಪ್ ಮೇಲೆ ಅನುಮಾನ ಬರುತ್ತೆ. ಒಂದು ಜೀಪ್ ಓಡಾಡ್ತಾ ಇರುತ್ತೆ, ಅದರ ಮೇಲೆ ಅನುಮಾನ. ಈ ಕಾರುಗಳ ಓಡಾಟದ ಬಗ್ಗೆ CCTV ಪರಿಶೀಲನೆ ಮಾಡ್ತಾರೆ. ಆ ಶೆಡ್ನಲ್ಲೇ ತುಂಬ CCTVಗಳಿದೆ, ಮತ್ತು ಹೊರಗಡೆನೂ ಇದೆ. 100 ಮೀಟರ್ ಅಂತರದಲ್ಲೇ ತುಂಬ CCTVಗಳಿದೆ. ಎಲ್ಲವನ್ನ ನಿಧಾನಕ್ಕೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಹೋದರೆ, ಒಂದು ಕಾರು ಆ ಗೋಡೌನ್ನಿಂದ ಹೊರಟಿದ್ದು RR ನಗರದ ಹೊರಗಡೆ RR ನಗರದ ತನಕನೂ ಕೂಡ ಆ ಬಿಳಿ ಬಣ್ಣದ ಸ್ಕಾರ್ಪಿಯೋ ಹೋಗಿರುತ್ತೆ. RR ನಗರದ ತನಕ ಹೋಗಿದೆ. ಅನುಮಾನ ಬರುತ್ತೆ. ಸಹಜವಾಗಿ ಅಲ್ಲೆಲ್ಲ ಹುಡುಕಾಟ ನಡೆಸ್ತಾರೆ ಪೊಲೀಸರು. RR ನಗರದ ಆರ್ಚ್ ಬಳಿ ವಿನಯ್ ಮತ್ತು ದೀಪಕ್ ಅನ್ನೋರನ್ನ ವಶಕ್ಕೆ ಪಡಿತಾರೆ. ಹಾಗೆಯೇ ಅವರು ಕೊಟ್ಟ ಮಾಹಿತಿಯ ಮೇರೆಗೆ ಬಿಡದಿಯ ಟೋಲ್ ಬಳಿ ಪವನ್, ನಂದೀಶ್ ಮತ್ತು ನಾಗರಾಜ್, ಹಾಗೆಯೇ ಲಕ್ಷ್ಮಣ್ ಮತ್ತು ಪ್ರದೂಷ್ ಅಂತಕ್ಕಂಥವ್ರನ್ನ ಅರೆಸ್ಟ್ ಮಾಡ್ತಾರೆ. ಅಂದರೆ ಕಾರೇ ಕರ್ಕೊಂಡು ಹೋಗುತ್ತೆ ಇವ್ರನ್ನ ಎಲ್ಲೆಲ್ಲಿಗೆ ಹೋಗಬೇಕು ಅಂತ. ಆ CCTV ಫುಟೇಜ್ ಮುಖಾಂತರ ಇವರು ಎಲ್ಲ ಪ್ರಯತ್ನವನ್ನು ಪಡ್ತಾರೆ. ಆ ಪ್ರಯತ್ನ ಪಟ್ಟಾಗಲೇ ಇವರೆಲ್ಲರೂ ಕೂಡ ಅರೆಸ್ಟ್ ಆಗೋದು. ಇವ್ರ ಬಾಯಿಂದನೇ ಒಂದೊಂದಾಗಿ ಹೇಳಿಕೆಗಳು ಹೊರಬರುತ್ತವೆ. ಪೊಲೀಸ್ ಠಾಣೆಗೆ ಹೋಗಿ ಶರಣಾಗ್ತಾರೆ 4. ಅವರಿಂದಲೇ ಈ ಇಡೀ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನುವಂತಹ ವಿವರಗಳು ಎಳೆಯಾಗಿ ಬಿಚ್ಕೊಳ್ತಾ ಹೋಗುತ್ತೆ. ಪೊಲೀಸ್ ಠಾಣೆಗೆ ಶರಣಾದ 4ರಿಂದಲೇ ಮರ್ಡರ್ ಸೀಕ್ರೆಟ್ ಬಹಿರಂಗವಾಗುವುದು. ದರ್ಶನ್ ಮತ್ತು ಪವಿತ್ರ ಹೆಸರನ್ನ ಕೂಡ ಆ ನಂತರವೇ ಆರೋಪಿಗಳು ಬಾಯ್ಬಿಡುವುದು. ಕಾರ್ತಿಕ್ ಅಂಡ್ ಗ್ಯಾಂಗ್ ಅಲ್ಲಿಯವರೆಗೂ ಎಲ್ಲಿಯೂ ಕೂಡ ದರ್ಶನ್ ಮತ್ತು ಪವಿತ್ರ ಹೆಸರನ್ನ ಬಾಯ್ಬಿಟ್ಟಿರಲಿಲ್ಲ. ಚಿತ್ರದುರ್ಗದ ರಾಘವೇಂದ್ರ ಮತ್ತು ಟೀಮ್ನಿಂದ ಕಿಡ್ನಾಪ್ ಅನ್ನ ಮಾಡಲಾಗುತ್ತೆ. ಹಗ್ಗದಿಂದ ಕಟ್ ಹಾಕಿ ರಾಘುಸ್ವಾಮಿಗೆ ಅಂದ್ರೆ ರೇಣುಕಾಸ್ವಾಮಿಗೆ ಹಲ್ಲೆಯನ್ನ ನಡೆಸ್ತಾರೆ, ಚಿತ್ರಹಿಂಸೆಯನ್ನ ಕೊಡ್ತಾರೆ, ಹತ್ಯೆ ಮಾಡ್ತಾರೆ. ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಮತ್ತು ಪವಿತ್ರ ಇಬ್ಬರ ಹೆಸರು ಕೂಡ ಹೊರಕ್ಕೆ ಬರುತ್ತೆ. ಅವರಿಬ್ಬರ ಆರೋಪಿಗಳು ಯಾರು 4 ಶರಣಾಗ್ತಾರಲ್ಲ, ಅವರ ಹೇಳಿಕೆಗಳನ್ನ ಪಡೆದಾಗ ಇಬ್ಬರ ಹೆಸರು ಹೊರಗೆ ಬರುತ್ತೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಿದ್ದು, ಅಲ್ಲಿಂದಲೇ ಈ ದ್ವೇಷ ಉದ್ಭವ ಆಗಿದ್ದು, ಅಲ್ಲಿಂದಲೇ ಇದೆಲ್ಲವೂ ಕೂಡ ನಿರ್ಧಾರ ಆಗಿದ್ದು ಅನ್ನೋದು ಹೊರಕ್ಕೆ ಗೊತ್ತಾಗುತ್ತೆ. ರೇಣುಕಾಸ್ವಾಮಿ ಕರೆತರಲು ದರ್ಶನ್ ಸೂಚನೆಯನ್ನ ಕೊಡ್ತಾರೆ. ಯಾವಾಗ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದೆ ಅನ್ನೋ ವಿಷಯವನ್ನ ಈ ಪವಿತ್ರ ಅವರು ತಮ್ಮ ಮನೆ ಕೆಲಸದ ವ್ಯಕ್ತಿ ಹತ್ರ ಹೇಳ್ಕೊಂಡು ದರ್ಶನ್ಗೆ ಹೇಳಬೇಡ, ಇದು ದರ್ಶನ್ಗೆ ಹೇಳಿದ್ರೆ ಏನಾಗಬಹುದೋ ಗೊತ್ತಿಲ್ಲ ಅಂತ ಹೇಳ್ತಾರಂತೆ. ಆ ನಂತರದಲ್ಲಿ ಆ ವ್ಯಕ್ತಿ ದರ್ಶನ್ಗೆ ಹೇಳಿ ಈತನನ್ನ ಕರೆದುಕೊಂಡು ಬನ್ನಿ ಅಂತ ದರ್ಶನ್ ಸೂಚನೆಯನ್ನ ಕೊಡ್ತಾರಂತೆ. ಚಿತ್ರದುರ್ಗದ ರಾಘವೇಂದ್ರ ಮತ್ತು ಗ್ಯಾಂಗ್ ಮೂಲಕ ಕಿಡ್ನಾಪ್ ಮಾಡುವಂತಹ ಸರ್ವ ರೀತಿಯ ಒಂದು ಸ್ಕೆಚ್ ಕೂಡ ಆಗತ್ತೆ. ಅದರಂತೆ ಎಲ್ಲವೂ ಕೂಡ ಮುಂದುವರಿತಾ ಹೋಗುತ್ತೆ. RR ನಗರದ ಜಯಣ್ಣ ಗೋಡೌನ್ಗೆ, ಈಗೇನು ಪಟ್ಟಣಗೆರೆಯಲ್ಲಿರುವಂತಹ ಗೋಡೌನ್ನಲ್ಲಿ ಸ್ಥಳ ಮಹಜರು ಮಾಡ್ತಾ ಇದ್ದಾರಲ್ಲ, ಅಲ್ಲಿಗೆ ಈಗ ಆರೋಪಿಗಳು ಆ ವ್ಯಕ್ತಿಯನ್ನ ಕರೆತರ್ತಾರೆ. ರೇಣುಕಾಸ್ವಾಮಿಗೆ ಹಗ್ಗದಿಂದ ಮೊದಲನೇದಾಗಿ ಕಟ್ ಹಾಕ್ತಾರೆ. ನಂತರ ವಿಪರೀತವಾಗಿ ಟಾರ್ಚರ್ ಅನ್ನ ಕೊಡ್ತಾರೆ. ಸಿಕ್ಕದ್ರಲ್ಲಿ ಹಲ್ಲೆಯನ್ನ ನಡೆಸ್ತಾರೆ. ಎಲ್ಲಂದ್ರಲ್ಲಿ ಮನಸ್ಸೋ ಇಚ್ಛೆ ಥಳಿಸ್ತಾರೆ. ರಿಪೀಸ್ ಪಟ್ಟಿ, ಕೋಲುಗಳಿಂದ ಹಲ್ಲೆ ಮಾಡಿ ಸುಮಾರು 15 ಕಡೆ ದೊಡ್ಡ ರೀತಿಯಾದಂತಹ ಗಾಯದ ಗುರುತುಗಳು ಆತನ ದೇಹದ ಮೇಲೆ ಆಗಿರುವಂಥದ್ದು. ಸುಮನಹಳ್ಳಿ ಬಳಿ ಮೃತದೇಹವನ್ನ ಬಿಸಾಕಿ ಹೋಗುವಂತಹ ಕೊನೆಯ ನಿರ್ಧಾರ ಮಾಡ್ತಾರೆ. ಅದಕ್ಕಾಗಿ ಕಾರ್ನಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಸುಮನಹಳ್ಳಿಯಲ್ಲಿ ಮೂಟೆಯಲ್ಲಿ ಕಟ್ಟಿ ದೇಹವನ್ನ ಬಿಸಾಕಿ ಹೋಗ್ತಾರೆ.